ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ದುಡ್ಡು ಕೇಳಕ್ ಹೋದಾಗ ಇದೇ ಯಡಿಯೂರಪ್ಪನವ್ರು ನನಗೆ ಹೇಳಿದ್ದು, ಲಕ್ಷ್ಮಣ ಸವದಿ ಅವರೇ ನನಗೆ ವಿಸಾ ತಗೊಳಕ್ ದುಡ್ಡಿಲ್ಲ, ನಿಮಗೆ ದುಡ್ಡು ಕೊಡ್ಲಿ ಅಂತ. ಯಾರು? ಇದೇ ಯಡಿಯೂರಪ್ಪನವ್ರು. ಬರ್ಲಿ ಇಲೆಕ್ಷನ್ಗೆ ಈ ಪ್ರಚಾರಕ್ಕೆ ಬರ್ತಾರೆ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಪರವಾಗಿ ಏನೋ ಅತ್ರಿ ಬರೋದಾರ ಹಿಂದೆ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದ ಹೆಣ್ಮಕ್ಳ ಕಡೆ ಮಂಗಳಾರತಿ ಮಾಡಿ ಕಳಿಸುವಂತ ಕೆಲಸ ನಾವೆಲ್ಲ ಮಾಡೋಣ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ 120 ಕೋಟಿ ರೂಪಾಯಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ದುಡ್ಡು ಕೇಳಕ್ ಹೋದಾಗ ಇದೇ ಯಡಿಯೂರಪ್ಪನವ್ರು ನನಗೆ ಹೇಳಿದ್ದು, ಲಕ್ಷ್ಮಣ ಸವದಿ ಅವರೇ ನನಗೆ ವಿಸಾ ತಗೊಳಕ್ ದುಡ್ಡಿಲ್ಲ, ನಿಮಗೆ ದುಡ್ಡು ಕೊಡ್ಲಿ ಅಂತ. ಯಾರು? ಇದೇ ಯಡಿಯೂರಪ್ಪನವ್ರು. ಬರ್ಲಿ ಇಲೆಕ್ಷನ್ಗೆ ಈ ಪ್ರಚಾರಕ್ಕೆ ಬರ್ತಾರೆ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಪರವಾಗಿ ಏನೋ ಅತ್ರಿ ಬರೋದಾರ ಹಿಂದೆ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದ ಹೆಣ್ಮಕ್ಳ ಕಡೆ ಮಂಗಳಾರತಿ ಮಾಡಿ ಕಳಿಸುವಂತ ಕೆಲಸ ನಾವೆಲ್ಲ ಮಾಡೋಣ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ 120 ಕೋಟಿ ರೂಪಾಯಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ದುಡ್ಡು ಕೇಳಕ್ ಹೋದಾಗ ಇದೇ ಯಡಿಯೂರಪ್ಪನವ್ರು ನನಗೆ ಹೇಳಿದ್ದು, ಲಕ್ಷ್ಮಣ ಸವದಿ ಅವರೇ ನನಗೆ ವಿಸಾ ತಗೊಳಕ್ ದುಡ್ಡಿಲ್ಲ, ನಿಮಗೆ ದುಡ್ಡು ಕೊಡ್ಲಿ ಅಂತ. ಯಾರು? ಇದೇ ಯಡಿಯೂರಪ್ಪನವ್ರು. ಬರ್ಲಿ ಇಲೆಕ್ಷನ್ಗೆ ಈ ಪ್ರಚಾರಕ್ಕೆ ಬರ್ತಾರೆ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಪರವಾಗಿ ಏನೋ ಅತ್ರಿ ಬರೋದಾರ ಹಿಂದೆ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದ ಹೆಣ್ಮಕ್ಳ ಕಡೆ ಮಂಗಳಾರತಿ ಮಾಡಿ ಕಳಿಸುವಂತ ಕೆಲಸ ನಾವೆಲ್ಲ ಮಾಡೋಣ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ